ಎಲ್ರಿಗೂ ಜೈ ಭೀಮ್. ಇವತ್ತು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡಿದ ದಿನ. ಇದು 70ನೇ ವರ್ಷ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಆವಾಗ ವಿಜಯದಶಮಿ ಬಂದುಬಿಟ್ಟು 14ನೇ ತಾರೀಕು 10ನೇ ತಿಂಗಳು 1956 ಆಗಿತ್ತು. ಆದರೆ ನಮಗೆ ದಿನಾಂಕಕ್ಕಿಂತ ಯಾವತ್ತು ವಿಜಯದಶಮಿ ಸಾಮ್ರಾಟ್ ಅಶೋಕರವರ ವಿಜಯದಶಮಿ ಯಾವತ್ತು ಬರುತ್ತೋ ಆವತ್ತೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆ ತಗೊಂಡಿದ್ದ ದಿನ ಅಂತೇಳಿ ನಾವು ಗೌರವದಿಂದ ನಾವು ಅರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೇ ಕುಯ್ಲಿ ಮೇಡಮ್ ಅಂತೇಳಿ ತಮಿಳ್ನಾಡಲ್ಲಿ ಕುಯ್ಲಿ ನಾಚಾರಿ ಅಂತೇಳಿ ಅವರು ಸುಮಾರು 246 ವರ್ಷ ಆಗಿದೆ. ಇವತ್ತು ಅವರು ತೀರ್ಕೊಂಡಿದ್ದ. ಅಂದರೆ ಈ ಸಮಾಜಕ್ಕೆ ನಾವು ತಿಳಿಸುವಂಥ ಕೆಲಸ ಮಾಡಬೇಕು. ಕುಯ್ಲಿ ಮೇಡಮ್ ಅವರು ಶ್ರಮ ಪಟ್ಟಿದ್ದು ಇಡೀ ದೇಶಕ್ಕಾಗಿ, ಭಾರತ ದೇಶಕ್ಕಾಗಿ ಅವರು ಶ್ರಮಪಟ್ಟರು. ಅವರು ನಮ್ಮ ವಿರೋಧ ಇರುವಂಥ ಬ್ರಿಟಿಷರು ನಮ್ಮ ಮೇಲೆ ದಾಳಿ ಮಾಡುವಾಗ ನಮ್ಮ ಹತ್ರ ಐಟಮ್ ಅಂದರೆ ಶಸ್ತ್ರಾಸ್ತ್ರಗಳನ್ನು ಎಲ್ಲ ಖಾಲಿಯಾಗಿರ್ತವೆ, ಬ್ರಿಟಿಷವ್ರ ಹತ್ರ ಜಾಸ್ತಿ ಇರ್ತವೆ. ಅವರು ಒಂದು ರೂಮಲ್ಲಿ ಇಟ್ಟಿರ್ತಾರೆ. ಆ ರೂಮಲ್ಲಿ ಇಟ್ಟಿರುವಾಗ ನಮ್ಮ ಜನ ಯುದ್ಧ ಮಾಡ್ತಾ ಇರ್ತಾರೆ ಧೈರ್ಯವಾಗಿ. ಆದರೆ ಮೇಡಮ್ ಅವರು ಒಂದು ಯೋಚನೆ ಮಾಡ್ತಾರೆ, ನಮ್ಮ ಹತ್ರ ಬಂದೂಕು ಬಾಂಬು ಇವೆಲ್ಲ ಯಾವುದೂ ಇಲ್ಲ, ಆದರೆ ಬ್ರಿಟಿಷವ್ರ ಹತ್ರ ಇದೆ, ಅವ್ರದ್ದೊಂದು ಗೋಡನ್ ಇದೆ, ಆ ಗೋಡನ್ನು ನಾಶ ಮಾಡಿಬಿಟ್ರೆ ಎಲ್ಲ ಸರೋಗುತ್ತೆ ಅಂಥೇಳಿ ಕುಯ್ಲಿ ಮೇಡಮ್ ಅವರು ಯೋಚನೆ ಮಾಡ್ತಾರೆ. ಆವಾಗ ಅವರು ತ್ಯಾಗ ಮಾಡೋದೇನೆಂದರೆ, ನನ್ನ ಜೀವ ಹೋದರೂ ಪರವಾಗಿಲ್ಲ, ಈ ದೇಶದ ನಾಗರಿಕರಿಗೆ ಹಕ್ಕು ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಆ ಬಾಂಬುಗಳು ಇರುವಂಥ ಜಾಗಕ್ಕೆ ತನ್ನನ್ನು ತಾನೇ ಸುಟ್ಕೊಂಡು ಬೆಂಕಿ ಇಟ್ಕೊಂಡು ಅದರಲ್ಲಿ ಧುಮುಕ್ಬಿಡ್ತಾರೆ. ಧುಮುಕ್ದಾಗ ಏನಾಗುತ್ತೆ, ಅಲ್ಲಿ ಪೆಟ್ರೋಲು ಬಾಂಬು ಅವು ಇವು ಏನಿರ್ತಾವೋ, ಪೆಟ್ರೋಲ್ ಇರುತ್ತೋ ಸೀಮೆಣ್ಣೆ ಇರುತ್ತೋ ಅದು ಬೇರೆ ವಿಚಾರ. ಆದರೆ ಗನ್ನು ಮತ್ತು ಬಾಂಬು ಬೇರೆ ಬೇರೆ ಐಟಮ್ಗಳು ಇರುವಂಥವೆಲ್ಲನೂ ಬ್ಲಾಸ್ಟ್ ಆಗಿಬಿಡ್ತವೆ. ಅದ್ರ ಜೊತೆಗೆ ಕುಯ್ಲಿ ಮೇಡಮ್ ಅವರು ಕೂಡ ತೀರ್ಕೊಳ್ತಾರೆ. ಅದಕ್ಕೋಸ್ಕರನೇ ಇವತ್ತು ಅವರ ತೀರ್ಕೊಂಡ ದಿನವನ್ನು ತಮಿಳ್ನಾಡಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇವ್ರ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪದಲ್ಲಿ ಈ ಸಮಾಜವನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಇತಿಹಾಸವನ್ನು ಯಾರು ಮರಿತಾರೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂಥೇಳಿ. ಅದರಿಂದನೇ ನಮ್ಮ ಇತಿಹಾಸವನ್ನು ನಾವು ಹೇಳಬೇಕಾಗಿದೆ. ಅದೇ ತಮಿಳ್ನಾಡಲ್ಲಿ ಒಂಡಿ ವೀರನಂತಿದ್ದಾರೆ, ಒಂದೇ ಕೈಯಿಂದ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕೆ ಅವರು ಪ್ರಾಣವನ್ನು ಅರ್ಪಣೆ ಮಾಡಿದರು. ಈ ರೀತಿ ಇತಿಹಾಸವನ್ನು ತುಂಬ ದೊಡ್ಡದಾಗಿದೆ. ದಯವಿಟ್ಟು ಇವತ್ತು ಕುಯ್ಲಿ ಮೇಡಮ್ ಅವರು ತೀರ್ಕೊಂಡ ದಿನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾರ್ಗ ತೋರಿದ ದಿನ, ಧಮ್ಮ ಮಾರ್ಗ ತೋರಿದ ದಿನ, ಸಾಮ್ರಾಟ್ ಅಶೋಕರವರ ವಿಜಯದಶಮಿ ದಿನ. ಇವತ್ತು ಇಂಥ 3 ದಿನ ಪುಣ್ಯ ಕಾರ್ಯಕ್ರಮವನ್ನು ಒಂದೇ ಬಾರಿ ಮಾಡ್ತಿರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಸಮಾಜಕ್ಕೆ ಈ ವಿಚಾರ ತಿಳಿಸ್ಬೇಕಂತೇಳಿ ಇವತ್ತು ಇವರ ಜಯಂತಿಯನ್ನು ಮಾಡ್ತಾಯಿದ್ದೀನಿ. ಕುಯ್ಲಿ ಮೇಡಮ್ ಅವ್ರಿಗೆ ಧನ್ಯವಾದ ತಿಳಿಸೋಣ. ಯಾಕೆಂದರೆ ಹೆಣ್ಣುಮಗಳು ಮಾದಿಗ ಸಮುದಾಯದ ಹೆಣ್ಣುಮಗಳು, ಆ ಮಗು ಆ ತಾಯಿ ಆವತ್ತು ತ್ಯಾಗ ಮಾಡಿದ್ದಕ್ಕಾಗಿಯೇ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕೆ ಪ್ರಯತ್ನ ಪಟ್ಟು ನಾವು ಬ್ರಿಟಿಷರನ್ನ ಓಡಿಸೋಕ್ಕೆ ಸಾಧ್ಯ ಆಯಿತು. ಅವರು ತೀರ್ಕೊಂಡು 246 ವರ್ಷ ಆಗಿದೆ. ಅವರು ಮಾಡಿರುವಂಥ ಕಾರ್ಯಕ್ಕೆ ಧನ್ಯವಾದಗಳು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.